ನಮಗೆ ಸಿಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಈ ಸಂಸ್ಕೃತಿ ನಮಗೆ, ಈ ಮಣ್ಣು ನಮಗೆ ಈ ಒಂದು ಅದ್ಭುತ ಅವಕಾಶವನ್ನು ಕೊಟ್ಟಿದೆ. ಶ್ರೀಯುತ ಬಾಬು ಕೃಷ್ಣಮೂರ್ತಿಗಳು ವೇದಿಕೆಯನ್ನು ಅಲಂಕರಿಸ್ತಾ ಇದ್ದಾರೆ. ನಾವೆಲ್ಲರೂ ಓಂಕಾರ ಮಾಡೋದ್ರ ಮೂಲಕ ಅವ್ರನ್ನ ಮತ್ತೊಂದ್ಸಲ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ, ನಮ್ಮ ಪುರಾತನ ಸಂಸ್ಕೃತಿಗೋಸ್ಕರವಾಗಿ ಬಹಳ ಚಿಂತನ ಮಂಥನ ನಡೆಸಿದವನು, ಅವುಗಳ ಬಗ್ಗೆ ಬರೆದವನು. ಹೀಗಾಗಿ ಯಾವುದೇ ನಮ್ಮ ದೇಶದ ಮಹಾಪುರುಷನನ್ನು ನೆನಪು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬಂದರೆ ನಾನು ಯಾವ ಸ್ಥಿತಿಯಲ್ಲಿದ್ದರೂ ಬಹಳ ಸಂತೋಷದಿಂದ ಅದರ ಭಾಗವಹಿಸೋದಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ದಯಾನಂದ ಸರಸ್ವತಿಗಳ 200ನೇ ಜನ್ಮ ದಿನವನ್ನು, 202ನೇ ಜನ್ಮ ಶತಾಬ್ದಿಯನ್ನು ಆಚರಿಸಬೇಕು. ಅದಾದಮೇಲೆ ಆರ್ಯ ಸಮಾಜದ ಸ್ಥಾಪನೆಯ 200 ವರ್ಷಗಳನ್ನು ಆಚರಿಸಬೇಕು ಅಂತೇಳಿ ಪ್ರಧಾನಮಂತ್ರಿಗಳೇನೋ ಸಲಹೆಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದೆ ನಾನು. ಇದೊಂದು ಬಹಳ ಶುಭಾರಂಭ. ರಾಷ್ಟ್ರ ಮಟ್ಟದಲ್ಲಿ ಆರ್ಯ ಸಮಾಜದಿಂದ ಮಹರ್ಷಿ ದಯಾನಂದ ಸರಸ್ವತಿಗಳಿಂದ ಪ್ರೇರಿತರಾದಂಥ ಬಹಳ ಜನ ನಾಯಕರಿದ್ದರು. ಆದರೆ ಈಗಿನ ಪ್ರಧಾನಮಂತ್ರಿ ಅವರ ಪ್ರೇರಣೆಯನ್ನು ಅಳವಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಚಿಂತನೆಗಳನ್ನು ಸಮಾಜದಲ್ಲಿ ಹಬ್ಬಿಸಿ ಜನಗಳಿಗೆ ಅವರ ಸಂದೇಶವನ್ನು ತಲುಪಿಸಿ, ಮತ್ತೆ ಅವರ ಆಲೋಚನೆಗಳೇನಿದ್ವೋ ಅವು ಈ ದಿನಕ್ಕೂ ಬಹಳ ಪ್ರಸ್ತುತವಾಗಿದೆ ಅನ್ನುವಂಥದ್ದನ್ನು ನೆನಪಿಸೋದಕ್ಕೆ ಅವರು ಪ್ರಯತ್ನ ಮಾಡಿರುವಂಥದ್ದು ಬಹಳ ಸ್ವಾಗತಾರ್ಹವಾದಂಥ ಸಂಗತಿ. ಇದು ಬಹಳ ಒಳ್ಳೆಯ ಆರಂಭ. ಮಹರ್ಷಿ ದಯಾನಂದ ಸರಸ್ವತಿಯವರು ಬಹಳ ಚಿಂತನಶೀಲ ವ್ಯಕ್ತಿ. ಪ್ರತಿಯೊಂದನ್ನು ಪ್ರಶ್ನಿಸುವಂಥ ಬುದ್ಧಿಶಕ್ತಿ, ಪರೀಕ್ಷಿಸದೆ, ಪ್ರಶ್ನಿಸದೆ, ಚಿಂತಿಸದೆ, ಅದಕ್ಕಿರತಕ್ಕಂಥ ಆಧಾರಗಳನ್ನು ಅವಲೋಕಿಸದೆ ಯಾವುದನ್ನು ಒಪ್ತಾ ಇರಲಿಲ್ಲ. ಹೀಗಾಗಿ ನಿಮಗೆಲ್ಲ ಬಹಳ ಚಿರಪರಿಚಿತವಾದಂಥ ಒಂದು ಘಟನೆ ಅಂದರೆ, ಒಂದು ಶಿವರಾತ್ರಿ ದಿವಸ ಅವ್ರ ತಂದೆ ಮನೆಯವರೊಂದಿಗೆ ಒಂದು ಶಿವಾಲಯಕ್ಕೆ ಹೋಗಿರ್ತಾರೆ. ಜಾಗರಣೆ ಮಾಡಬೇಕು, ರಾತ್ರಿ ಎಲ್ಲ ಜಾಗರಣೆ ಮಾಡ್ತಾ ಇರ್ತಾರೆ. ಶಿವಲಿಂಗದ ಮೇಲೆ ಬಿಲ್ವಪತ್ರೆ, ಹೂಗಳು ಎಲ್ಲ ಹಾಕಿ ಪೂಜೆ ಇರುತ್ತೆ. ಬರ್ತಾ ಸಮಯ ಕಳೀತಾ ಅಲ್ಲಿದ್ದಂಥ ಭಕ್ತಾದಿಗಳೆಲ್ಲ ನಿದ್ರಾವಶ ಆಗ್ತಾರೆ. ಆ ಸಮಯದಲ್ಲಿ ಮೂಲಶಂಕರ ದಯಾನಂದ ಸರಸ್ವತಿಗಳ ಮುಂದಿನ ಹೆಸರು, ಸನ್ಯಾಸ ಪೂರ್ವದ ಹೆಸರು, ಅವರು ನೋಡ್ತಾ ಇದ್ದಾರೆ ಶಿವಲಿಂಗವನ್ನು. ಅವರು ಒಂದು ಆಶ್ಚರ್ಯ ಕಾಯ್ತಾ ಇದೆ. ಶಿವ ಅಂದರೆ ಮಹಾದೇವ, ಮಹಾಶಕ್ತಿ ಪುರುಷ ಅನ್ನುವಂಥ ಕಲ್ಪನೆ. ಅಂದರೆ ಎಂಥ ಶಕ್ತಿ ಪುರುಷ, ಶಕ್ತಿ ದೇವದಪ್ಪ, ದೇವರು ಎಷ್ಟು ಶಕ್ತಿ ಇದೆ,
ಜಗತ್ತನ್ನೇ ಜನರನ್ನೇ ಕಾಪಾಡುವಂಥವರು, ಆಳುವಂಥವರು. ಅಂಥವರು ಶಿವಲಿಂಗದಲ್ಲಿದ್ದಾರೆ. ಆ ಶಿವಲಿಂಗದ ಮೇಲೆ ಇದ್ದಕ್ಕಿದ್ದರೆ ಒಂದು ಇಲಿ ಬಂದು ಕೂತ್ಕೊಳ್ಳೋದು. ಅಲ್ಲೇನೋ ಪ್ರಸಾದ ಇರುತ್ತೆ, ಅದನ್ನು ತಿನ್ನಂತೆ, ಅದನ್ನು ಫಾಲೋ ಮಾಡ್ಕೊಂಡ್ಬಂದು ಇನ್ನೊಂದು ಇಲಿ ಬರುತ್ತೆ, ಮತ್ತೊಂದು ಇಲಿ ಬರುತ್ತೆ, ಮಗಳೊಂದು ಇಲಿ ಬರುತ್ತೆ. ಇಲಿಗಳ ಒಂದು ಓಡಾಟ ನೋಡ್ತಾ ಇದ್ದಾಗಲೇ, ಅಲ್ಲಿ ಇಲಿಗಳು ಓಡಾಡ್ತಾ ಇದ್ದಾಗಲೇ ಇವ್ರ ಮನಸ್ಸಿನಲ್ಲಿ ಆಲೋಚನೆಗಳು ಶುರುವಾಗುತ್ತೆ. ಶಿವ ಎಷ್ಟು ಶಕ್ತಿವಂತ ಅಂತಾರಲ್ಲ, ತನ್ನನ್ನೇ ನೀನಿಂದ ಕಾಪಾಡ್ಕೊಳಕ್ಕಾಗ್ತಾ ಇಲ್ವಲ್ಲ, ಇದರ ಅರ್ಥ ಏನು? ಅಲ್ಲಿಂದ ಅವರ ಜೀವನದ ಹುಡುಕಾಟ ಶುರುವಾಗುತ್ತೆ, ಸತ್ಯಾನ್ವೇಷಣೆ ಶುರುವಾಗುತ್ತೆ. ಬಾಲವಯಸ್ಕನಾಗಿ ಕೊನೆಗೆ ಸ್ವಲ್ಪ ವಯಸ್ಸಾದ ಮೇಲೆ ಕಿಶೋರಾವಸ್ಥೆಯಲ್ಲೇನೆ ಸಂಸಾರದ ಬಗ್ಗೆ ನಿರಾಸಕ್ತಿ ಉಂಟಾಗಿ, ಏಕೆಂದರೆ ಆತನ ಮನಸ್ಸಿನಲ್ಲಿ, ಹೃದಯದಲ್ಲಿ ಬಹಳ ಉದಾತ್ತವಾದಂಥ ದೊಡ್ಡದಾದಂಥ ಆಲೋಚನೆಗಳು ಶುರುವಾಗಿತ್ತು. ಅದಕ್ಕೋಸ್ಕರ ಮನೆಯನ್ನೇ ಬಿಟ್ಟು ತಂದೆ ತಾಯಿಯನ್ನು ಬಿಟ್ಟು ಹೊರಟಿದ್ದಾರೆ. ಹೊರಟು ದೇಶಾದ್ಯಂತ ಸಂಚರಿಸ್ತಾರೆ. ಉತ್ತರದೆಲ್ಲ ಮದ್ರಾಸ್ ಹೋಗ್ತಾರೆ, ಅಲಹಾಬಾದ್ ಹೋಗ್ತಾರೆ, ಪ್ರಯಾಗಕ್ಕೆ ಹೋಗ್ತಾರೆ, ಗಯಾಗೆ ಹೋಗ್ತಾರೆ, ಕಾಶಿಗೆ ಹೋಗ್ತಾರೆ. ಎಲ್ಲ ಕಡೆ ಯಾಕೆ ಹೋಗ್ತಾರೆ? ಹುಡುಕಾಟಕ್ಕೆ ಸರಿಯಾದಂಥ ಒಬ್ಬ ಗುರು ನನಗೆ ಬೇಕು. ನಾನು ಈ ಒಂದು ಸನಾತನ ಧರ್ಮ ಯಾವಿದೆ ಅದರ ಆಳವನ್ನು ಹುಡುಕಬೇಕು, ಅದರ ಮೂಲವನ್ನು ಹುಡುಕಬೇಕು. ಎಲ್ಲಿಂದ ಇಂಥ ಒಂದು ವಿಶಾಲವಾದಂಥ ವಸುದೈವ ಕುಟುಂಬಕಂ ಅನ್ನತಕ್ಕಂಥ ವಿಚಾರವನ್ನು ಕೊಡ್ತಕ್ಕಂಥ ಒಂದು ಮೂಲ ಸ್ಥಾನ, ಉಗಮ ಸ್ಥಾನ ಎಲ್ಲಿದೆ ಅನ್ನುವಂಥದ್ದನ್ನು ಹುಡುಕಾಟ ಮಾಡಿ ಹೋಗ್ತಾರೆ. ಕೆಲವು ಗುರುಗಳು ಸಿಗ್ತಾರೆ. ಎಲ್ಲ ಗುರುಗಳು ಎಲ್ಲರಿಗೂ ಹಿಡಿಸೋದಕ್ಕೆ ಸಾಧ್ಯ ಇಲ್ಲ. ಅದು ಹೊಂದಾಣಿಕೆ ಆಗಬೇಕು. ಹಾಗೆ ಹೊಂದಾಣಿಕೆ ಆಗ್ತಾ ಇದ್ದಾಗ ಸ್ವಾಮಿ ವಿರಜಾನಂದರ ಮಥುರೆಯಲ್ಲಿ ಸ್ವಾಮಿ ವಿರಜಾನಂದರ ದರ್ಶನವಾಗುತ್ತೆ. ಹುಡುಕೊಂಡು ಹೋಗ್ತಾರೆ ಅವರಿಗೆ. ಸ್ವಾಮಿ ವಿರಜಾನಂದರು ಅಂಧರು, ಕಣ್ಣು ಕಾಣಿಸ್ತಾರೆ. ಬಾಹ್ಯ ದೃಷ್ಟಿ ಇಲ್ಲದೆ ಕೂಡ ಅಂತರ ದೃಷ್ಟಿ ಬಹಳ ಚೆನ್ನಾಗಿತ್ತು ಅವರಿಗೆ. ಅವರು ವೇದಗಳನ್ನು, ವ್ಯಾಕರಣವನ್ನು ಚೆನ್ನಾಗಿ ಕಲ್ತಿದ್ರು. ಬಹಳ ಒಳ್ಳೆ ವೈಯಾಕರಣ. ಅವರ ಹತ್ರ ಹೋದ ತಕ್ಷಣ ಅವರಿಬ್ಬರಿಗೂ ಕೂಡ ಒಳ್ಳೆಯ ಒಂದು ಅನುಬಂಧ ಉಂಟಾಗುತ್ತೆ. ವಿಜ್ಞಾನದ ಸ್ವಾಮಿಗಳು ಕೇಳ್ತಾರೆ, ಯಾರಪ್ಪ ನೀನು? 36 ವರ್ಷ ಅವಾಗ ದಯಾನಂದ ಸ್ವಾಮಿಗಳಿಗೆ. ನನ್ನ ಅಷ್ಟೊತ್ತಿಗಾಗಲೇ ಸನ್ಯಾಸ ತಗೊಂಡ್ಬಿಟ್ಟಿದ್ರು. ನನ್ನನ್ನು ದಯಾನಂದ ಅಂತ ಕರೀತಾರೆ, ದಯಾನಂದ ಸರಸ್ವತಿ ಕರೀತಾ ಇದ್ದಾರೆ. ಹೀಗೆ ಅಂತ ಅವರ ಹಿನ್ನೆಲೆ ನಡೆಯುತ್ತಾರೆ. ನಿನ್ನ ಹತ್ರ ಏನು ಪುಸ್ತಕ ತಂದಿದ್ದೆ? ಏನಿದೆ ಪುಸ್ತಕಗಳು? ದೊಡ್ಡ ದಯಾನಂದ ಸರಸ್ವತಿಯವರು ಹಗಲು ರಾತ್ರಿ ಅಧ್ಯಯನ ಮಾಡ್ತಾ ಇದ್ದ ಕ್ರಮ ಸತ್ಯಶೋಧಕ. ಅವರು ನಾನು ವ್ಯಾಕರಣದ ಕೆಲವು ಪುಸ್ತಕಗಳು ತಂದಿದ್ದೀನಿ ಅಂತ ಹೇಳ್ತಾರೆ. ಮೊದಲು ತಗೊಂಡೋಗಿ ಅದನ್ನ ಹೆಸರುಗಳು ಅದೆಲ್ಲ ಬೇಕಾದ್ದು. ಇದು ಹೇಳಿದಾಗ ಶಂಕರಾಚಾರ್ಯ ಜ್ಞಾಪಕ ಆಗುತ್ತೆ. ಭಜಗೋವಿಂದಂನಲ್ಲಿ ಭಜಗೋವಿಂದಂ 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 ಮುಖಂತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ದುಃಖಂಕರಣೆ. ಅಲ್ಲಿ ಕೂಡ ವಿವೇಕಾನಂದರು ಕೂಡ ನಾವು ವ್ಯಾಕರಣ ಆ ಕಡೆ ಹೆಸರು ಬಿಟ್ಟು ಬಾ ಅಂತ ಹೇಳ್ತಾರೆ. ದುಃಖಂಕರಣೆ ಎನ್ನುವಂಥ ವ್ಯಾಕರಣ ಸೂತ್ರದಿಂದ ಈ ವಯಸ್ಸಿನಲ್ಲಿ ಅದನ್ನು ಪಠನ ಮಾಡೋದ್ರಿಂದ ಏನು ಉಪಯೋಗ? ಸರ್ ಅದನ್ನು ಕ್ಲಿಕ್ ಮಾಡಿ. ಹಾಂ ಮಾಡಿ ಸರ್. ದೇವರಿಗೆ ಪ್ರಾರಂಭಿಸಿ ವೇದಿಕೆಯ ಮೇಲಿರ್ತಕ್ಕಂತಹ ದೇವರಿಗೆ ಪ್ರಣಮಿಸಿ ವೇದಿಕೆಯ ಮೇಲೆ ಹಿರಿಯರು, ಅನುಭವಿಗಳು, ಸ್ವಾಮಿ ದಯಾನಂದ ಸರಸ್ವತಿಗಳ ಬಗ್ಗೆ
ಬಾಲ್ಯದಿಂದ ಹಿಡಿದು ಅನೇಕ ವಿಷಯಗಳನ್ನು ತಿಳಿಸಿದಂತಹ ಹಿರಿಯರಿಗೆ ವಂದಿಸಿ, ವೇದ ತರಂಗದ ಸಂಪಾದಕರಿದ್ದಾರೆ ಹಾಗೂ ಆರ್ಯ ಸಮಾಜದ ಟ್ರಸ್ಟಿಗಳು ಶ್ರೀ ಬಾಲಕೃಷ್ಣ ಆರ್ಯರವರು, ಶ್ರದ್ಧಾವಂತ ಸಜ್ಜನರು ಎಲ್ಲರಿಗೂ ಕೂಡ 200 ವರ್ಷಗಳನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ತಾ ಇದ್ದೇವೆ. 200 ವರ್ಷಗಳು ಕಳೆದು ಬಿಟ್ಟಿದ್ದೇವೆ. ಬಹಳಷ್ಟು ಪರಿವರ್ತನೆಯಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ದೇವೆ. ನೇಪಾಳದ ಪ್ರವಾಸದಲ್ಲಿ ನಮಗೆ ಹಿಮಾಲಯ ಪರ್ವತಗಳನ್ನ ವಿಮಾನದಲ್ಲಿ ತೋರಿಸ್ತಾರೆ. ಇದು ಈ ಪರ್ವತ, ಇದು ಈ ಪರ್ವತ, ಇದು ಮೌಂಟ್ ಎವರೆಸ್ಟ್ ಅಂತ ಹೇಳಿ. ಒಂದಕ್ಕಿಂತ ಒಂದು ಸೌಂದರ್ಯ, ಪ್ರಗಾಢ, ಅತ್ಯಂತ ಅಗಾಧವಾದಂತಹ ಬೆಟ್ಟದ ಶಿಖರಗಳು. ಅವುಗಳಲ್ಲಿ ಯಾವುದು ಚಂದ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಮೇರು ಶಿಖರಗಳಲ್ಲಿ ಒಂದಾದಂತಹ ಮಹರ್ಷಿ ದಯಾನಂದ ಸರಸ್ವತಿಗಳ ಬಗ್ಗೆ ನಾವೆಲ್ಲರೂ ಒಂದಷ್ಟು ನಿಮಿಷಗಳ ಕಾಲ ತಿಳಿದುಕೊಳ್ಳಿಕ್ಕೆ ಕೊಡುತ್ತಿದ್ದೇವೆ. ಹಿರಿಯರು ಬಾಲ್ಯ ಹೇಗಿತ್ತು, ಅವರ ದಾರ್ಢ್ಯ ಹೇಗಿತ್ತು, ವೈಚಾರಿಕತೆ ಹೇಗಿತ್ತು, ಅವರ ಸಿದ್ಧಾಂತಗಳೇನಿತ್ತು, ವೇದಗಳಿಗೆ ಮಹತ್ವ ಎಷ್ಟು ನೀಡಿದ್ರು, ಯಾವ ಶಾಸ್ತ್ರಗಳನ್ನ ಹೇಗೆ ಮುಂತಂದ್ರು, ಶಾಸ್ತ್ರಾರ್ಥಗಳಲ್ಲಿ ಅವರು ಹೇಗಿತ್ತು, ಬಹಳ ಸ್ಫುಟವಾಗಿ ಚೆನ್ನಾಗಿ ಹೇಳ್ತಾ ಇದ್ರು. ಇಷ್ಟು ಸಮಯದಲ್ಲಿ ಅವರ ಜ್ಞಾನವನ್ನ ನಾವು ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಅವರು ನಮಗೆ ತಿಳಿಯುವಂತೆ, ನಮಗೆ ಅರ್ಥವಾಗುವಂತೆ ಒಬ್ಬರು ಮಹಾಪುರುಷರು ಹೀಗೂ ಕೂಡ ಬದುಕಿದ್ರು ಅಂತ ನಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆತ್ಮೀಯ ಸಜ್ಜನರೇ, 200 ವರ್ಷಗಳಲ್ಲಿ ಅವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ ಟಂಕಾರದಲ್ಲಿ ಜನ್ಮ ಅಂತ ನಾವೆಲ್ಲರೂ ಕೇಳಿದ್ವಿ. ಅಲ್ಲೂ ಕೂಡ ಅಲ್ಲಿ ಹೋಗಿ ನೋಡಿದ್ರೆ ಇಂಥ ಮಹಾಪುರುಷರು ಇಲ್ಲಿದ್ರ ಅದೊಂದೇ ಮಹತ್ತರವಾದಂತಹ ಬದಲಾವಣೆ ಇಲ್ಲ. ಕಾರಣ ಹಾಗೆ ಸಮಾಜ ಅಂದ್ರೆ. ಆದ್ರೆ ಅಜ್ಮೀರ್ ಮತ್ತು ರೋಜಡ್ ಅಂತ ಗುರುಕುಲಗಳು, ಅವರ ಪರಂಪರೆಯಲ್ಲಿ ಓದಿದಂತಹ ವಿದ್ವಾಂಸರು ಇವತ್ತಿಗೂ ಕೂಡ ಬ್ರಹ್ಮಚಾರಿಗಳನ್ನ ತಯಾರು ಮಾಡ್ತಿದ್ದಾರೆ, ವಿದ್ಯಾರ್ಥಿನಿಯರನ್ನ ತಯಾರು ಮಾಡ್ತಿದ್ದಾರೆ. ಬದುಕು ಅಂದ್ರೆ ಹೀಗಿರ್ಬೇಕು, ವೇದಗಳ ರಕ್ಷಣೆ ಹೀಗಾಗ್ಬೇಕು, ದರ್ಶನ ಶಾಸ್ತ್ರಗಳನ್ನ ಹೀಗೆ ಓದ್ಬೇಕು ಅಂತ ಹೇಳಿ ಬಹುಶಃ ಯಾವಾಗಲಾದ್ರೂ ಒಂದ್ಸರಿ ನೀವು ಹೋಗ್ಬೇಕು, ನೋಡಿ 1-2 ದಿನ ಇರಬೇಕು. ವೈದಿಕ ಪರಂಪರೆ ಹೀಗಿತ್ತ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು. 2023ನೇ ಇಸ್ವಿಯಲ್ಲಿ ನಾವೆಲ್ಲರೂ ಕೂಡ ಕುಳಿತಿದ್ದೇವೆ. ಈಗಿನ ಸಮಯದಲ್ಲಿ ಆರ್ಯ ಸಮಾಜದ 10 ನಿಯಮಗಳು, ವೇದಗಳ ಅರ್ಥಗಳು, ವೇದ ಮಂತ್ರಗಳು ಹೀಗೆ ಪ್ರಸ್ಫುರಿತವಾಗಬೇಕು, ಬೆಳಕಾಗಿ ಚೆಲ್ಲಬೇಕು ಅನ್ನೋದು ಇವತ್ತಿನ ಈ ಸಂಸ್ಥೆಯ ಉದ್ದೇಶ. ಫೇಸ್ಬುಕ್, ಟ್ವಿಟರ್ ಜಾಲತಾಣಗಳನ್ನ ಓಪನ್ ಮಾಡಿದರ ಉದ್ದೇಶ ಕೂಡ ಹಾಗೆ. ಒಂದು ಪುಸ್ತಕ ಓದಿ, ದಯಾನಂದ ಸರಸ್ವತಿಗಳು ಋಗ್ವೇದಾದಿ ಭಾಷ್ಯ ಭೂಮಿಕಾ ಅಂತ ಬರೆದ್ರು. ಓದಿ ವೇದಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಅಂತ ಹೇಳಿ. ಓದ್ಲಿಕ್ಕೆ ಸಮಯ ಇದೆಯಾ? ಯಾರು ಸಮಯನೇ ಮಾಡೋದಿಲ್ಲ. ಋಗ್ವೇದ ಭಾಷ್ಯವನ್ನ ಅವರು ಹಿಂದಿಯಲ್ಲಿ ಬರೆದ್ರು, ಅದನ್ನ ಪಂಡಿತರು ಕನ್ನಡದಲ್ಲಿ ಬರೆದ್ರು, ನಂತರದ ವಿದ್ವಾಂಸರು ಕೂಡ ಕನ್ನಡದಲ್ಲಿ ಬರೆದ್ರು. ಸಮಯನೇ ಇಲ್ಲ. ಆದ್ರೆ ಇವತ್ತಿನ ಜನ ವಾಟ್ಸಪ್ ಸಂದೇಶದಲ್ಲಿ ಏನಾದ್ರೂ ಸಂದೇಶ ಕೊಟ್ರೆ ಟಕ್ ಅಂತ ಸ್ವೀಕರಿಸ್ತಾರೆ. ಫೇಸ್ಬುಕ್ ನಲ್ಲಿ ಒಂದು ಸ್ಮಾಲ್ ಶಾರ್ಟ್ ವಿಡಿಯೋಸ್ ನಲ್ಲಿ ಏನಾದ್ರೂ ಕೊಟ್ರೆ ತಕ್ಷಣ ಸ್ವೀಕರಿಸ್ತಾರೆ ಅನ್ನುವುದನ್ನ ಅರಿತು ಆರ್ಯ ಸಮಾಜದ ಈಗಿನ ಸಮಯದ ಪರಂಪರೆ ಜಾಲತಾಣಗಳಲ್ಲಿ ವೇದಗಳ ಸಂದೇಶವನ್ನ ಹರಿಸೋಣ, ಪ್ರಸರಿಸೋಣ ಅನ್ನುವ ಉದ್ದೇಶದಿಂದ ನಾವೆಲ್ಲರೂ ಸೇರಿದ್ದೇವೆ. ಯಾಕೆ ಕಷ್ಟದ ಸಮಯ ಅಂತ ಹೇಳಿದ್ರೆ, ವೇದಗಳು ಪ್ರಾಚೀನ ಸಂಸ್ಕೃತ ಭಾಷೆಯಲ್ಲಿ ಆವಾಗಿನ ಋಷಿಗಳು ತಮ್ಮ ಭಗವಂತನ ಕೃಪೆಯಿಂದ ಹೇಳಿದಂತಹ ಮಾತುಗಳು. ಪ್ರಾಚೀನ ಸಂಸ್ಕೃತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಈಗ ಓದಿದಂತಹ ವ್ಯಾಕರಣದ ಪ್ರಗಾಢ ವಿದ್ವಾಂಸರು ಕೂಡ ಒಂದು ಕ್ಷಣ ನಿಂತು ನೋಡಬೇಕು, ಆ ತರ ಪದಗಳು ಅಲ್ಲಿವೆ. 6 ಅಂಗಗಳು ಅಂತ ಹೇಳಿದ್ರು: ವ್ಯಾಕರಣ, ನಿರುಕ್ತ, ಛಂದಸ್ಸು, ಇದು ಬಿಟ್ಟಿದ 3. ಇವುಗಳ ಸಪೋರ್ಟ್ ಆಗಿ, ಇವುಗಳ ಸಹಾಯದಿಂದ ವೇದ ಮಂತ್ರಗಳ ಅರ್ಥವನ್ನ ತಿಳಿದುಕೊಳ್ಬೇಕು, ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋದು ದಯಾನಂದ ಸರಸ್ವತಿಗಳ ಬಹಳ ಆಸೆ ಆಗಿತ್ತು. ಒಂದ್ಸರಿ ನೆನೆಸ್ಕೊಳ್ಳಿ, ಯಾವ ಸಮಯ ಇತ್ತು ಅಂತ ಹೇಳಿದ್ರೆ 400-500 ವರ್ಷಗಳ ಮೊಘಲರ ಗುಲಾಮಗಿರಿ, 100-150 ವರ್ಷಗಳ ಬ್ರಿಟಿಷರ ಗುಲಾಮಗಿರಿ. ಹೇಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಮ್ಮಲ್ಲೊಬ್ಬ ಬುದ್ಧಿವಂತ ವಿದ್ಯಾರ್ಥಿ ಇದ್ದಾನೆ ಅಂತ ತಿಳ್ಕೊಳ್ಳೋಣ. ಆ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಯನ್ನ ಸೌತ್ ಆಫ್ರಿಕಾದ ಜಮೈಕಾದ ಟಾಪ್ ಕ್ಲಾಸ್ ಸ್ಕೂಲ್ ನಲ್ಲಿ, ಅವರ ಭಾಷೆ ಮೀಡಿಯಂ ಸ್ಕೂಲ್ ನಲ್ಲಿ ಹಾಕ್ಬಿಡೋಣ. ಹೇಗಿರುತ್ತೆ? ಎಂಥ ಟಾಪ್ ಕ್ಲಾಸ್ ಗುರುಕುಲ ವಿದ್ಯಾಲಯ ಇದ್ರೂ ಕೂಡ ನನಗೆ ಆ ಭಾಷೆ ಬರದೇ ಇರೋದ್ರಿಂದ ಎಷ್ಟು ಓದಿದ್ರು ಕೂಡ ನಾನು ಲಾಸ್ಟ್ ಬೆಂಚ್ ಅಲ್ಲೇ ಕೂತಿರ್ತೇನೆ. ಆವಾಗಿನ ದಯಾನಂದರ ಸಮಯದಲ್ಲಿ ಎಲ್ಲರೂ ಗುಲಾಮರಲ್ಲಾಗಿತ್ತು. ಆಮೇಲೆ ಬಂಗಾಳ ಆವಾಗಿನ ಪ್ರಸಿದ್ಧ ನಗರ, ಆದ್ರೆ ತಿನ್ನಕ್ಕಿಲ್ಲ, ಬಟ್ಟೆ ಇಲ್ಲ, ಬಡತನ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಪರಂಪರೆ ಗುಲಾಮಗಿರಿ ಪರಂಪರೆ
ನಿಮಗೆ ಓದು ಅನ್ನೋದೇ ಗೊತ್ತಿಲ್ಲ, ಬರೀ ಕುರಿ ಮೇಕೆ ಹಸು ಸಾಕಾಣಿಕೆಯಲ್ಲಿ ಬದುಕಿದವರು ನೀವು ಅಂತ ಹೇಳಿ 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 ನಮ್ಮ ಜನಗಳನ್ನ ಹಾಗೆ ಮಾಡುತ್ತಿದ್ದಂತಹ ಸಮಯದಲ್ಲಿ ಮಹರ್ಷಿಗಳೊಂದು ಮಾತು ಹೇಳಿದ್ರು. ಯಾವ ವ್ಯಕ್ತಿ ತನ್ನ ಪರಂಪರೆ ಏನು, ತನ್ನ ಕಥೆ ಏನು, ನಿನ್ನ ಪೂರ್ವಜರು ಯಾರು, ನಿನ್ನ ಹಿಂದಿನ ಇತಿಹಾಸ ಏನು ಅದು ಗೊತ್ತಿಲ್ಲವೋ ಆ ವ್ಯಕ್ತಿ ಯಾರಿಗೆ ಸಮಾನ ಅಂತ ಹೇಳಿದ್ರೆ ಬೇರುಗಳು ಇಲ್ಲದ ಅಂದ ಚಂದವಾದಂತಹ ಗಿಡಕ್ಕೆ ಸಮಾನ ಅಂತ ಹೇಳಿದ್ರು. ಬೇರುಗಳ ಬಗ್ಗೆ ಗೊತ್ತಿರಬೇಕು. ಇಡೀ ದಯಾನಂದ ಸರಸ್ವತಿಗಳ ಪ್ರಯತ್ನ ವೇದ 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 ಮಾತ್ರವೇ. ಆದ್ರೆ ಇದಿಷ್ಟು ಹೇಳಿದ್ರೆ ಸಾಕಾಗುತ್ತಾ? ಈ ಆರ್ಯ ಸಮಾಜದ ಸ್ಥಾಪನೆ ಪ್ರಾರಂಭ ಇದರ ಉದ್ದೇಶವಾಗಿ ಈ ವೇದಗಳನ್ನ ಸ್ವಲ್ಪವಾಗಿ ಗಾಯತ್ರಿ ಅಂತ ಹೆಸರನ್ನ ಇಡ್ತೀವಿ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ. ಆದ್ರೆ ಗಾಯತ್ರಿ ಮಂತ್ರದ ಅರ್ಥವೇ ಗೊತ್ತಿರಲ್ಲ. ಭರ್ಗೋ ಅಂದ್ರೆ ಏನು, ದೇವಸ್ಯ ಅಂದ್ರೆ ಏನು, ಧೀಮಹಿ ಅಂದ್ರೆ ಏನು ಪ್ರಯತ್ನ ಕೂಡ ಮಾಡೋದಿಲ್ಲ. ಮದುವೆ ಮಾಡಬೇಕಾದ್ರೆ ಉಪಯೋಗಿಸುವ ಎಲ್ಲ ಮಂತ್ರಗಳು, ಎಲ್ಲ ಗೃಹಿ ಸೂತ್ರಗಳು ವೇದ, ಧರ್ಮಶಾಸ್ತ್ರ, ವೇದಕ್ಕೆ ಸಂಬಂಧಿತವಾದಂತಹ ಮಂತ್ರಗಳಿಂದ. ಆದ್ರೆ ಇಂದು ಕೂಡ ಗಂಡ ಹೆಂಡತಿಯ ಕೈ ಹಿಡಿದು ನಕ್ಷತ್ರ ಯಾಕೆ ತೋರಿಸ್ತಾನೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ದಯಾನಂದ ಸರಸ್ವತಿಗಳ ಇಡೀ ಜೀವನವನ್ನ ನಾವು ಹಿರಿಯರಿಂದ ಕೇಳ್ತೀವಿ. ಅದರಿಂದ ನಾವು ಕಲಿಬೇಕಾದ್ದೇನಂತ ಹೇಳಿದ್ರೆ, ನಾವಿಷ್ಟು ಏನೇ ಹೇಳಿ ನೀವು ಸ್ವಯಂ ಆಗಿ ಚಿಂತನೆ ಮಾಡಿ. ಅದು ಪೂಜೆ ಇರಲಿ, ಅಭಿಷೇಕ ಇರಲಿ, ವ್ರತ ಇರಲಿ, ಆಚರಣೆ ಇರಲಿ, ಡಂಬಾಚಾರ ಇರಲಿ, ಏನೇ ಇರಲಿ, ಬೌದ್ಧದ ಆಚರಣೆಯಿಂದ ಹೊರಗೆ ಬರಬೇಕು. ನಾವು ಭಾರತೀಯರು, ನಮ್ಮ ಋಷಿಗಳು ಇದನ್ನು ಹೇಳ್ಕೊಡ್ಲಿಲ್ಲ. ದಯಾನಂದ ಸರಸ್ವತಿಗಳ ಸತ್ಯಾರ್ಥ ಪ್ರಕಾಶವನ್ನು ಓದಿ, ಋಗ್ವೇದಾದಿ ಭಾಷ್ಯ ಹೋಗ್ಬೇಕ, ಯಜುರ್ವೇದ ಋಗ್ವೇದ ಭಾಷ್ಯವನ್ನು ಓದಿ. ಎಲ್ಲ ಹೇಗಿದೆ ಗೊತ್ತಾ? ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ, ಪ್ರಶ್ನೆಗಳು ನಿಮ್ಮಲ್ಲಿ ಹೇಳಬೇಕು ಅಂತ ಹೇಳಿ. ಉಪನಿಷತ್ತುಗಳು ಕೂಡ ಹೀಗೆ. ಎಲ್ಲ ಉಪನಿಷತ್ತುಗಳು ಕೂಡ ವಿದ್ಯಾರ್ಥಿ ಪ್ರಶ್ನೆ ಕೇಳ್ತಾನೆ, ಗುರುಗಳು ಉತ್ತರ ಹೇಳ್ತಾರೆ. ಹೇಗೆ ಅದನ್ನ ಸ್ವಯಂ ದಯಾನಂದ ಸರಸ್ವತಿಗಳು ಸತ್ಯಾರ್ಥ ಪ್ರಕಾಶದ ಪ್ರತಿಯೊಂದು ಗದ್ಯ ಭಾಗದ ಕೊನೆಯಲ್ಲಿ ಬರೆದಿದ್ದಾರೆ. ಏನ್ ಗೊತ್ತಾ? ಅವ್ರು ಬರೆದಿರೋದು ನನಗೆ ತಿಳಿದಷ್ಟು, ನನಗೆ ಗೊತ್ತಿರುವಷ್ಟು ನಾನು ಇಲ್ಲಿ ಬರೆದಿದ್ದೇನೆ. ಎಷ್ಟು ಚಂದ ಮಾತಂತ ಹೇಳಿದ್ರೆ, ಆಗಿನ ಸಮಯದಲ್ಲಿ ವ್ಯಾಕರಣ, ಧಾತುಪಾಠ, जो रूपरेखा प्रस्तुत की, उसके पश्चात उनका जो मार्गदर्शन मिला, उस मार्गदर्शन के साथ भारत सरकार के कल्चर डिपार्टमेंट ने, संस्कृति मंत्रालय ने इस कार्य को आगे बढ़ाया। उसका रूप आपके समक्ष है, उसके बारे में मैं ज्यादा कुछ नहीं कहना चाहूंगा। लेकिन उनका आज यहाँ पर पधारना, उनका यहाँ पर आज हम सबको आशीर्वाद देने, यहाँ पर अपने अत्यंत कीमती समय में से इस कार्य के लिए, इस कार्य की उपयोगिता के लिए निकालना, मैं उनका हृदय से आभार व्यक्त करता हूँ। और पुनः आपकी तरफ से चाहूंगा कि पतानी द्वारा उनका यहाँ पर अभिनंदन करें। वे यहाँ पधारे हैं हमें मार्गदर्शन देने के लिए, प्रेरणा देने के लिए, ऊर्जा देने के लिए, उत्साह देने के लिए, नेतृत्व देने के लिए। तो मैं इस अवसर की शुरुआत करने की अनुमति चाहूंगा और मैं इस कार्य को चाहूंगा। जिन बेटियों को महर्षि दयानंद ने पढ़ने का मार्ग दिखलाया, उसके पश्चात वेद पढ़ने का मार्ग दिखलाया, वो बेटियां इस कार्यक्रम की शुरुआत वेद मंत्रों के सुंदर गान के साथ करेगी। और आप भी उन वेद मंत्रों को, जिस वेद की जागृति, जिस वेद के प्रकाश को एक प्रकार से दयानंद जी के महान विचारों को रेखांकित करते हैं। गुजरात की धरती पर जन्मे महर्षि दयानंद जी ने समाज कल्याण के लिए 19 वर्ष की आयु में गृह त्याग किया और जीवन के उद्देश्य को पूरा करने के लिए देश भ्रमण किया। तत्कालीन परिस्थितियों को समझने के लिए उन्होंने देश, धर्म, संस्कृति, सभ्यता, इतिहास और भूगोल का गहन अध्ययन किया। महर्षि दयानंद जी ने देश में राष्ट्रीयता के भाव को लगातार जागृत किया। उन्होंने भारत की मूल संस्कृति के केंद्र, गुरुकुल और गौशालाओं के निर्माण के साथ ही वेद पठन पाठन को बढ़ावा दिया। भारतीय परंपराओं के अनुकूल शिक्षा पद्धति वाले डीएवी कॉलेजों की स्थापना उन्हीं की स्मृति में की गई। विदेशी आक्रमणों के कारण समाज में आई कुरीतियों पर उन्होंने जमकर प्रहार किया। समुद्र पार जाने का मिथक तोड़ा और विधवाओं को सम्मान दिलाया।
अपने विचारों को आगे प्रचारित करने के लिए उन्होंने आर्य समाज की स्थापना की, जो आज एक बड़ा आंदोलन है और एक विराट वटवृक्ष की तरह हम सभी को अपनी छाया प्रदान कर रहा है। प्रतिनिधि सभा के अध्यक्ष श्री सुरेश चंद्र आर्य जी, दिल्ली आर्य प्रतिनिधि सभा के अध्यक्ष श्री धर्मपाल आर्य जी, श्री विनय आर्य जी, मंत्रिमंडल के मेरे साथी जी किशन रेड्डी जी, मीनाक्षी लेखी जी, अर्जुन राम मेघवाल जी, सभी प्रतिनिधिगण, उपस्थित भाई और बहनों, महर्षि दयानंद जी की 200वीं जन्म जयंती का यह अवसर ऐतिहासिक है और भविष्य के इतिहास को निर्मित करने का अवसर भी है। ये पूरे विश्व के लिए